ಅನುದಿನದ ಪರಲೋಕ ಮನ್ನಾ. ಆಗಸ್ಟ್ 8. ಇದಲ್ಲದೆ ನೀವು ಯಾರ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ. ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು, ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು. ಲೂಕ 10:5-6. ಈ ವಾಕ್ಯದಲ್ಲಿ ಕರ್ತನು ಕೊಟ್ಟಿರುವ ಆಜ್ಞೆಯನ್ನು ಈಗ ನಡೆಯುತ್ತಿರುವ ಸುಗ್ಗಿಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬ ಸೇವಕನೂ ಗಮನಿಸಬೇಕು. ಕರ್ತನ ಪ್ರತಿನಿಧಿಗಳು ಎಲ್ಲೇ ಹೋದರೂ ಕಲಹ, ಗಲಿಬಿಲಿ, ಗಲಭೆ, ಜಗಳವನ್ನು ಜೊತೆಯಲ್ಲಿ ಕೊಂಡೊಯ್ಯದೆ ಶಾಂತಿ ಸಮಾಧಾನವನ್ನು ಕೊಂಡೊಯ್ಯಬೇಕು. ಸತ್ಯವು ಖಡ್ಗವಾಗಿ ವಿರೋಧವನ್ನು ಎಬ್ಬಿಸುತ್ತದೆ, ನಿಜ. ಹೌದು, ಸತ್ಯವು ಮಾತ್ರ ವಿರೋಧ ಮತ್ತು ಒಡಕು ಹುಟ್ಟಿಸಬೇಕೇ ಹೊರತು ಕರ್ತನ ಪ್ರತಿನಿಧಿಗಳ ಒರಟುತನ ಅಥವಾ ನಿಷ್ಕರುಣೆಯಿಂದ ಕೂಡಿದ ಮಾತು ಮತ್ತು ಕೃತ್ಯಗಳಿಂದಲ್ಲ. ಈಗಿನ ಬಿಡುವಿಲ್ಲದ ಚಟುವಟಿಕೆಯಲ್ಲಿ ತೊಡಗಿರುವ ಮಾನವರನ್ನು ಪ್ರಚೋದಿಸಲು ಬಹಳ ವಿಷಯಗಳಿವೆ. ಸತ್ಯವನ್ನು ಅಂಗೀಕರಿಸಿರುವ ಎಲ್ಲರೂ ಅದರ ಆತ್ಮವನ್ನು ಹೊಂದಿರಬೇಕು ಮತ್ತು ಯೇಸು ಕ್ರಿಸ್ತನ ಮೂಲಕ ಸಮಾಧಾನದ ಮಾತನ್ನು ಆಡಬೇಕು. ರಿಪ್ರಿಂಟ್ 3347. ಎಲ್ಲರಿಗೂ ನಮಸ್ಕಾರ. ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ನಿರ್ದಿಷ್ಟವಾದ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಏನು ಅಂದ್ರೆ ಆಗಸ್ಟ್ 8ರ ಡೇಲಿ ಹೆವೆನ್ಲಿ ಮನ್ನಾ. ಇದೊಂದು ದೈನಂದಿನ ಬೈಬಲ್ ವಚನಗಳ ವಿಶ್ಲೇಷಣೆ ಕೊಡುವ ಪ್ರಕಾಶನ. ಇದರಲ್ಲಿ ಮುಖ್ಯವಾಗಿ ಲೂಕ 10ನೇ ಅಧ್ಯಾಯ 5 ಮತ್ತು 6ನೇ ವಚನಗಳ ಮೇಲೆ ಗಮನ ಇದೆ. ಜೊತೆಗೆ ರೀಪ್ರಿಂಟ್ 3347 ಅಂತ ಒಂದು ಹಳೆಯ ಲೇಖನನೂ ಉಲ್ಲೇಖ ಆಗಿದೆ ಅಲ್ವಾ? ಹೌದು ಹೌದು. ಇವತ್ತು ನಮ್ಮ ಗುರಿ ಏನು ಅಂದ್ರೆ ಆ ಮೂಲಗಳಲ್ಲಿ ಹೇಳಿರೋ ಹಾಗೆ ಈಗಿನ ಸುಗ್ಗಿಯಲ್ಲಿರುವ ಪ್ರತಿಯೊಬ್ಬ ಕೆಲಸಗಾರನು, ಅಂದ್ರೆ ಈ ವಿಶೇಷ ಕಾಲದಲ್ಲಿ ಸುವಾರ್ತೆ ಸಾರೋರು, ಭಗವಂತನ ಪ್ರತಿನಿಧಿಗಳು ಅಂತ ಹೇಳ್ಬೋದು. ಹೌದು. ಅವರು ಬೇರೆಯವರ ಮನೆಗಳಿಗೆ ಹೋದಾಗ ಅಥವಾ ಜನರ ಜೊತೆ ಮಾತಾಡುವಾಗ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ದೇವರ ಮಾರ್ಗದರ್ಶನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ನೇರವಾಗಿ ಆ ವಚನಕ್ಕೆ ಬರೋಣ. ಯಾವುದೇ ಮನೆಗೆ ಪ್ರವೇಶಿಸುವಾಗ ಮೊದಲು ಈ ಮನೆಗೆ ಶಾಂತಿಯಾಗಲಿ ಎಂದು ಹೇಳಿರಿ ಅಂತ ಇದೆಯಲ್ಲ, ಇದು ಕೇಳೋಕೆ ಒಂದ್ ರೀತಿ ಸುಲಭವಾದ ಶುಭಾಶಯ ತರ ಅಲ್ವಾ? ಹೌದು, ಹಾಗೆ ಕಾಣಬಹುದು. ಆದ್ರೆ ಮೂಲ ಪಾಠ ಹೇಳೋದು ಇದು ಅದಕ್ಕಿಂತ ಹೆಚ್ಚು ಅಂತ. ಕೇವಲ ಒಂದು ಫಾರ್ಮಲ್ ಆಗಿ ಹೇಳೋದಲ್ಲ. ಇದೊಂದು ಉದ್ದೇಶಪೂರ್ವಕ ಕ್ರಿಯೆ. ಅಂದ್ರೆ ದೇವರ ಪ್ರತಿನಿಧಿಗಳು ಎಲ್ಲಿ ಹೋದ್ರೂ ಸಂಘರ್ಷ ಅಥವಾ ಗೊಂದಲ ತರೋ ಬದಲು ಶಾಂತಿಯನ್ನ ತರಬೇಕು, ಅವರ ಇರೋದೇ ಶಾಂತಿಯುತವಾಗಿರ್ಬೇಕು ಅನ್ನೋದು ಇದರ ಒತ್ತಾಯ. ಇದು ಆಸಕ್ತಿಕರವಾಗಿದೆ. ಆ ವಚನದಲ್ಲೇ ಮುಂದೆ ಹೇಳುತ್ತೆ, ಅಲ್ಲಿ ಶಾಂತಿಯ ಮಗನು ಇದ್ದರೆ ನಿಮ್ಮ ಶಾಂತಿ ಅವನ ಮೇಲೆ ಇರುತ್ತೆ, ಇಲ್ಲದಿದ್ರೆ ಅದು ನಿಂಗೆ ವಾಪಸ್ ಬರುತ್ತೆ ಅಂತ. ಈ ಶಾಂತಿಯ ಮಗನು ಅಂದ್ರೆ ಯಾರು, ಏನಿದ್ರ ಅರ್ಥ? ನೋಡಿ, ಇಲ್ಲಿ ಶಾಂತಿಯ ಮಗನು ಅಂದ್ರೆ ಆ ಸಂದೇಶವನ್ನ ಅಥವಾ ಆ ಶಾಂತಿಯುತವಾದ ಮನೋಭಾವವನ್ನ ಸ್ವೀಕರಿಸಕ್ಕೆ ರೆಡಿ ಇರೋರು, ತೆರೆದ ಮನಸ್ಸಿರೋ ವ್ಯಕ್ತಿ. ಸರಿ. ಅಂಥವ್ರಿದ್ರೆ ನೀವು ತಂದ ಆ ಶಾಂತಿಯ ಆಶಯ ಅದು ಅಲ್ಲಿ ಕೆಲ್ಸ ಮಾಡುತ್ತೆ. ಒಂದು ವೇಳೆ ಅಲ್ಲಿರೋರು ಅದನ್ನ ಸ್ವೀಕರಿಸಕ್ಕೆ ಸಿದ್ಧರಿಲ್ಲ ಅಥವಾ ವಿರೋಧ ಮಾಡೋ ಮನಸ್ಸಿನವರಾಗಿದ್ರೆ ನೀವು ಕೊಟ್ಟ ಶಾಂತಿಯ ಮನೋಭಾವ ವೇಸ್ಟ್ ಆಗಲ್ಲ, ಅದು ನಿಮ್ಮಲ್ಲೇ ಉಳಿಯುತ್ತೆ ಅಂತ. ಅಂದ್ರೆ ನಿಮ್ಮ ಮನಃಶಾಂತಿಗೆ ತೊಂದರೆ ಆಗಲ್ಲ. ಇದು ನಮ್ಮ ನಡವಳಿಕೆಯ ಜವಾಬ್ದಾರಿಯನ್ನ ನಮ್ಮ ಮೇಲೆ ಇಡುತ್ತೆ ನೋಡಿ. ಅರ್ಥ ಆಯ್ತು. ಇದು ಬಹಳ ಮುಖ್ಯವಾದ ವಿಷಯ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಸತ್ಯವನ್ನ ಹೇಳುವಾಗ ಕೆಲವೊಮ್ಮೆ ವಿರೋಧ ಇದ್ದೇ ಇರುತ್ತಲ್ಲ ಮೂಲದಲ್ಲಿ. ಸತ್ಯವು ಕೆಲವೊಮ್ಮೆ ವಿಭಜನೆ ತರುವ ಖಡ್ಗ ಇದ್ದ ಹಾಗೆ ಅಂತಾನೂ ಹೇಳಿದೆಯಲ್ಲ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಹೌದು, ಸತ್ಯ ಅನ್ನೋದು ಕೆಲವೊಮ್ಮೆ ಕಠಿಣ ಇರ್ಬೋದು. ಅದು ಇರೋ ಸ್ಥಿತಿಯನ್ನ ಪ್ರಶ್ನಿಸೋದರಿಂದ ಅಥವಾ ತಪ್ಪುಗಳನ್ನ ಸರಿ ಮಾಡೋದರಿಂದ ವಿರೋಧ ಹುಟ್ಟಬಹುದು, ಸಹಜ ಅದು. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ಮೂಲಪಾಠ ಹೇಳುತ್ತೆ. ಸತ್ಯದಿಂದ ಸಹಜವಾಗಿ ವಿರೋಧ ಬರ್ಬೋದು, ಅದು ಬೇರೆ. ಆದ್ರೆ ಸಂದೇಶ ತಂದವರ ಒರಟುತನದಿಂದ ಅಥವಾ ಅಗೌರವದಿಂದ, ಅವರ ಕೆಟ್ಟ ನಡತೆಯಿಂದ ಬರುವ ವಿರೋಧ ಬೇಡ. ಸರಿ ಸರಿ. ಹೌದು. ಮೊದಲನೇದು ಅಂದ್ರೆ ಸತ್ಯದಿಂದ ಬರೋ ವಿರೋಧವನ್ನ ನಿರೀಕ್ಷಿಸಬಹುದು. ಆದರೆ ಎರಡನೇದು ಅಂದ್ರೆ ನಮ್ಮ ನಡತೆಯಿಂದ ಬರುವ ವಿರೋಧದ ಬಗ್ಗೆ ಮೂಲಪಾಠ ಎಚ್ಚರಿಕೆ ಕೊಡುತ್ತೆ. ಅದು ಅನಗತ್ಯ ಮತ್ತು ಪ್ರತಿ ಉತ್ಪಾದಕ ಅಂತ. ಅಂದ್ರೆ ವಿರೋಧ ಅನ್ನೋದು ವಿಷಯದಿಂದ ಬರ್ಬೇಕೇ ಹೊರತು ವ್ಯಕ್ತಿಯಿಂದಲ್ಲ. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಮೂಲದಲ್ಲಿ ಹೇಳೋ ಹಾಗೆ
ಈಗಿನ ಕಾರ್ಯನಿರತ ದಿನದಲ್ಲಿ ಜನರಿಗೆ ಕಿರಿಕಿರಿಯಾಗೋಕೆ ಬೇಕಾದಷ್ಟು ಕಾರಣಗಳಿವೆ. ನಮ್ಮ ನಡತೆಯಿಂದ ಅದನ್ನು ಜಾಸ್ತಿ ಮಾಡಬಾರ್ದು. ನಿಖರವಾಗಿ. ಯಾರು ಸತ್ಯವನ್ನ ಸ್ವೀಕರಿಸಿದ್ದಾರೋ ಅವರು ಅದರ ಆತ್ಮವನ್ನ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಮೂಲಪಾಠ ಹೇಳುತ್ತೆ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ಶಾಂತಿಯನ್ನ ಮಾತನಾಡುವುದು. ನಮ್ಮ ಮಾತು, ನಮ್ಮ ನಡತೆ, ನಾವು ಹೇಳೋ ಸಂದೇಶದಷ್ಟೇ ಮುಖ್ಯ ಆಗುತ್ತೆ. ಹೌದು ಹೌದು. ನಾವೇ ಗಮನಿಸಿರ್ತೀವಲ್ಲ, ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿ ಹೇಳಿದಾಗ ಬೇರೆ ಬೇರೆ ಪ್ರತಿಕ್ರಿಯೆ ಬರುತ್ತೆ. ಶಾಂತಿಯಿಂದ, ದಯೆಯಿಂದ ಮಾತಾಡಿದ್ರೆ ಕೇಳೋರು ಕಷ್ಟದ ವಿಷಯಗಳನ್ನ ಕೂಡ ಒಮ್ಮೆ ಯೋಚಿಸೋಕೆ ಸಹಾಯ ಆಗ್ಬೋದು. ಹಾಗಾದ್ರೆ ಈ ನಮ್ಮ ಇವತ್ತಿನ ಡೀಪ್ ಡೈವ್ನ ಮುಖ್ಯ ಸಾರಾಂಶ ಏನು ಅಂದ್ರೆ, ಕೆಲವೊಮ್ಮೆ ಸವಾಲಾಗಿರೋ ಅಥವಾ ವಿಭಜನೆ ತರುವಂಥ ಸತ್ಯಗಳನ್ನ ಹೇಳುವಾಗಲೂ ನಮ್ಮ ಮಾತುಕತೆಯಲ್ಲಿ ಶಾಂತಿ, ದಯೆ, ಗೌರವ ಇವೆಲ್ಲ ಇರಲೇಬೇಕು ಅಲ್ವಾ? ಹೌದು. ವಿರೋಧ ಏನಾದ್ರೂ ಬಂದ್ರೆ ಅದು ಆ ಸಂದೇಶದ ಕಾರಣಕ್ಕೆ ಬರಲಿ, ಅದನ್ನು ತಲುಪಿಸೋ ನಮ್ಮ ರೀತಿಯಿಂದ ಅಲ್ಲ. ಖಂಡಿತವಾಗಿಯೂ ಅದೇ ಇದರ ತಿರುಳು. ಇದು ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತರುತ್ತೆ. ಹೇಳಿ. ಈಗಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ಅಥವಾ ವೃತ್ತಿ ಜೀವನದಲ್ಲಾಗ್ಲಿ ಹೌದು, ಕೆಲವೊಮ್ಮೆ ಭಿನ್ನಾಭಿಪ್ರಾಯ ತರುವಂಥ ಸೂಕ್ಷ್ಮ ವಿಷಯಗಳನ್ನ ಅಥವಾ ನಮ್ಮ ಗಟ್ಟಿ ನಂಬಿಕೆಗಳನ್ನ ಬೇರೆಯವರ ಜೊತೆ ಹಂಚ್ಕೊಳ್ಬೇಕಾಗುತ್ತೆ. ಹೌದು, ಖಂಡಿತ. ಆವಾಗ ಈ ಶಾಂತಿಯುತ ಸಂವಾದದ ತತ್ವವನ್ನ ನಾವು ಹೇಗೆ ಅಳವಡಿಸಿಕೊಳ್ಳಬಹುದು? ನಾವು ಹೇಳಬೇಕಾದ ವಿಷಯದ ಸ್ಪಷ್ಟತೆಗೆ ಅಥವಾ ಸತ್ಯಕ್ಕೆ ಧಕ್ಕೆ ಬರದ ಹಾಗೆ ಬೇರೆಯವರ ಭಾವನೆಗಳನ್ನು ಗೌರವಿಸಿ ನಮ್ಮ ಅಭಿಪ್ರಾಯಗಳನ್ನ ಪರಿಣಾಮಕಾರಿಯಾಗಿ ಹೇಳೋದು ಹೇಗೆ? ಇದು ನಾವೆಲ್ಲ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ. ನಿಜ, ಇದು ಖಂಡಿತವಾಗಿಯೂ ಎಲ್ಲರೂ ಆಲೋಚಿಸಬೇಕಾದ ವಿಷಯ.